ದೇವನಿಗೆ ಬೇಕಾಗಿರೋದು ಏನು? ಭಕ್ತಿ. ನಾವು ಗಳಿಸಿಕೊಂಡಿರ್ತಕ್ಕಂಥ ಸಿರಿ ಸಂಪತ್ತ ನೋಡಿ ಭಗವಂತ ಇಷ್ಟಪಡೋದಿಲ್ಲ ನಮ್ಮನ್ನು. ನಾವು ಗಳಿಸಿರುವ ಅಧಿಕಾರ ಅಂತಸ್ತು ನೋಡಿ ನಮ್ಮನ್ನು ಪ್ರೇಮ ಮಾಡೋದಿಲ್ಲ ದೇವರ. ನಾವು ಗಳಿಸಿಕೊಂಡಿರುವಂತಹ ಕೀರ್ತಿ ವಾರ್ತೆಯನ್ನು ನೋಡಿ ಮನಸೋಲುವುದಿಲ್ಲ ದೇವರು. ಮತ್ತು ಯಾವುದನ್ನು ಇಷ್ಟಪಡ್ತಾನ, ಯಾವುದನ್ನು ಪ್ರೇಮ ಮಾಡ್ತಾನ, ಯಾವುದನ್ನು ನೋಡಿ ಮನಸೋಲ್ತಾನ ಭಗವಂತ ಅಂತ ಕೇಳಿದರೆ, ನಮ್ಮೊಳಗಿರ್ತಕ್ಕಂಥ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯನ್ನು ನೋಡಿ ಭಗವಂತ ಮನಸೋಲ್ತಾನೇ ವಿನಃ ಭಕ್ತಿ ಇರದೇ ಇದ್ದರೆ ಬರೀ ಬಾಹ್ಯ ಸಿರಿ ಸಂಪತ್ತು ನೋಡಿ ಮನಸೋಲುವುದಿಲ್ಲ ಭಗವಂತ. ಆದ್ದರಿಂದ ಕಲ್ಯಾಣದ ಎಲ್ಲ ಶರಣರು ಏನು ಮಾಡಿದರು? ಲಿಂಗ ದೇವನನ್ನು ಕುರಿತು, ಭಗವಂತನನ್ನು ಕುರಿತು, ಸತ್ ಚಿತ್ ನಿತ್ಯ ಆನಂದ ಪರಿಪೂರ್ಣನಾಗಿರತಕ್ಕಂಥ ಭಗವಂತನನ್ನು ಕುರಿತು ಅಂತರಂಗದೊಳಗ ಪರಮ ಪ್ರೇಮ ರೂಪವಾದ ಭಕ್ತಿಯನ್ನು ತುಂಬಿಕೊಂಡು ಎಲ್ಲರೂ ಸಹಿತ ಏನು ಮಾಡಿದರು? ಭಕ್ತಿ ಮಾಡಿ ಭಗವಂತನನ್ನು ಒಲಿಸಿಕೊಂಡರು. ಅದಕ್ಕೆ ಹೇಳಿಲ್ಲೇನು ಸರ್ವಜ್ಞ? ಭಕ್ತಿಯಿಂದಲೇ ಯುಕ್ತಿ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಗೆ ಮಿಗಿಲಾದುದು ಮತ್ತೊಂದಿಲ್ಲ ಕಾಣ ಸರ್ವಜ್ಞ. ಭಕ್ತಿಗೆ ಮಿಗಿಲಾದದ್ದು ಯಾವುದಾದ್ರೂ ಅದ ಏನು ಜಗತ್ತಿನೊಳಗೆ? ಯಾವುದೂ ಇಲ್ಲ. ನಿಜವಾದ ಸಂಪತ್ತು ನಾವು ಗಳಿಸಿಕೊಂಡಿರುವ ಬೆಳ್ಳಿ ಬಂಗಾರ ವಸ್ತ್ರ ಒಡವೆ ವಜ್ರ ವೈಡೂರ್ಯ ಹೊಲ ಮನಿ ಅಧಿಕಾರ ಅಂತಸ್ತು ಇದು ಸಂಪತ್ತಲ್ಲ. ಈ ಸಂಪತ್ತು ಯಾರಾದರೂ ಕಸ್ಕೊಳ್ಳಿಕ್ಕೆ ಬರ್ತದೆ. ಕಳ್ಳರು ಬಂದು ಈ ಸಂಪತ್ತು ಏನು ಮಾಡ್ಬೋದು? ತೆಗೆದುಕೊಂಡು ಹೋಗಲಿಕ್ಕೆ ಬರುತ್ತದೆ. ಆ ಬಳಿಕ ಅಣ್ಣ ತಮ್ಮಂದಿರು ಪಾಲು ಮಾಡಿ ಅದನ್ನು ಕಸ್ಕೊಳ್ಳಿಕ್ಕೂ ಬರ್ತದೆ. ಆದರೆ ಅಂತರಂಗದೊಳಗೆ ತುಂಬಿರತಕ್ಕಂಥ ಭಗವದ್ ಭಕ್ತಿಯನ್ನು ಇನ್ನೂ ತನಕ ಯಾರೂ ಕಸ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ. ಅದು ಕಸ್ಕೊಳ್ಳಾಕೂ ಬರೋದಿಲ್ಲ. ಯಾರಲ್ಲಿ ಎಷ್ಟೆಷ್ಟು ಭಕ್ತಿ ಇರ್ತದೆ ಅಷ್ಟಷ್ಟು ಅವರ ಬದುಕಿನೊಳಗೆ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ. ಅದೇ ಭಕ್ತಿ ಒಂದಿಷ್ಟು ಗಟ್ಟಿಗೊಂಡೀತು ಅಂದ್ರೆ ಏನಾಗ್ತದೆ? ಭಗವಂತನ ಒಲುಮೆನ ಆಗಿಬಿಡ್ತದಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಗೊತ್ತಿರಬೇಕು ಏನು? ದೇವನಿಗೆ ಪ್ರಿಯವಾದದ್ದು ಯಾವುದು ಅಂದ್ರೆ ಭಕ್ತಿ ಮಾತ್ರ ಪ್ರಿಯವಾದದ್ದು. ಭಕ್ತಿ ನೋಡಿ ಭಗವಂತ ಒಲಿತನ ಹೊರತು ಏನಾರ ನೋಡಿ ಒಲಿದಿಲ್ಲ. ಅದಕ್ಕೆ ಬಸವಣ್ಣವರು ಬರೆದಾರ ಏನಂತ? ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಏನು ಅದ್ಭುತ ವಚನ ಹೇಳ್ಯಾರ ಅವರು ಬಸವಣ್ಣವರು. ಕೆಲವರು ತಿಳ್ಕೊಂಡಿದ್ರು, ಹಿಂದಿನ ಕಾಲದವರು ಏನಂತ ತಿಳ್ಕೊಂಡಿದ್ರು? ಪುರಾಣದೊಳಗೆ ಬರೆದಾರ ಏನಂತ? ದೇವ್ರ ನಾದಕ್ಕೆ ಒಲಿತಾನಂತ ಬರೆದಾರ. ದೇವ್ರು ಎದಕ್ಕೆ ಒಲಿತಾನ? ನಾದಕ್ಕೆ ಒಲಿತಾನ. ಅಂದ್ರೆ ನಾದ ಅಂದ್ರೆ ಇಲ್ಲಿ ನುಡಿಸ್ತಾರಲ್ಲ, ಇದು ಸಂಗೀತ. ಈ ನಾದಕ್ಕೆ ಭಗವಂತ ಒಲಿತಾನಂತ ತಿಳ್ಕೊಂಡು ಬರೆದಾರ. ಈ ದೃಷ್ಟಿ ಇಟ್ಟುಕೊಂಡು ರಾವಣ ದೇವನನ್ನು ಕುರಿತು ಭಕ್ತಿ ಮಾಡಿದ. ಭಾಳ ಶ್ರೇಷ್ಠ ಸದ್ಭಕ್ತ ರಾವಣ. ಬಹುತೇಕ ರಾವಣನಂಗೆ ಭಕ್ತಿ ಮಾಡಿದವರು ಜಗತ್ತಿನೊಳಗೆ ಯಾರೂ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಮಾಡಿದ ಯಾರು? ರಾವಣ. ಎಷ್ಟು ಚಲೋ ಭಕ್ತಿ ಮಾಡಿದ ಅಂದ್ರೆ ಗೊತ್ತಿತ್ತವನಿಗೆ ಏನು ನಾದಕ್ಕೆ ದೇವರು ಒಲಿತನಂತ ಭಾವಿಸಿಕೊಂಡು
ತನ್ನ ಉದರದೊಳಗೆ ಹೊಟ್ಟೆಯೊಳಗೆ ಏನು ಕರುಳದವಲ್ಲ ಕರುಳ, ಈ ಕರುಳು ಕಿತ್ತು ಏನು ಮಾಡಿದ, ವೀಣೆ ಅಂತಾರಲ್ಲ, ವೀಣೆ ತಂಬೂರಿ, ಅದಕ್ಕೆ ತಂತಿ ಮಾಡಿ ಹೆಣದ. ಯಾರು? ರಾವಣ. ತನ್ನ ಹೊಟ್ಟೆ ಬಗೆದು ಒಳಗಿನ ಕರುಳು ಕಿತ್ತು ತಂತಿ ಹೆಣದು ತಂಬೂರಿ ಮಾಡಿ ವೀಣಾ ಮಾಡಿ ಹಿಂಗೆ ನುಡಿಸಿದದನ್ನು. ಆವಾಗ ಸುಮಧುರ ನಾದ ಹೊರಹೊಮ್ಮಿತು. ಏನು ತಿಳ್ಕೊಂಡು ಹಿಂಗೆ ಮಾಡಿದ ರಾವಣ ಅಂದ್ರೆ, ನಾದಕ್ಕೆ ಭಗವಂತ ಒಲಿತನ, ದೇವ್ರ ಮನಸೋಲ್ತನಂತ ತಿಳ್ಕೊಂಡು ಇಷ್ಟೆಲ್ಲ ಮಾಡಿ ಭಕ್ತಿ ಮಾಡಿದ. ಇಷ್ಟ ಮಾಡಿದ್ರಪ್ಪ ಅಂದ್ರೆ ಒಲಿತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. ಆದ್ರೆ ಮಾಡೋದು ಮಾಡಿದ, ಬರೀ ಇದು ಒಂದ ಮಾಡಲಿಲ್ಲ, ಮುಂದೊಂದು ಬ್ಯಾರೆ ಮಾಡಿದ. ಏನು ಮಾಡಿದ? ಹಾದಿ ಹಿಡಿದು ಹೊರಟಿದ್ದ, ಸೀತಾದೇವಿ ನಿಂತಿದ್ದಳು. ಇವನು ದೃಷ್ಟಿ ಸೀತಾದೇವಿ ಮ್ಯಾಲ ಬಿತ್ತು, ರೂಪಕ್ಕೆ ಮನಸೋತ. ಏನು ಮಾಡಿದ? ರೂಪಕ್ಕೆ ಮನಸೋತು ಕರ್ಕೊಂಡು ಒಯ್ದ. ಅಂದ್ರೆ ಶಾಪಕ್ಕೆ ಗುರಿಯಾದ, ಪಾಪದ ಕಾರ್ಯವನ್ನು ಮಾಡಿದ್ದ. ಆದ್ದರಿಂದ ರಾವಣನ ಭಕ್ತಿ ಅದು ಭಗವಂತನನ್ನು ಮುಟ್ಟಲಿಲ್ಲ. ಆತನ ಆಯುಷ್ಯವೇ ಅರೆ ಆಯುಷ್ಯ, ಅರ್ಧ ಆಯುಷ್ಯಕ್ಕೆ ಜೀವನವನ್ನು ಕಳಕೊಂಡ ರಾವಣ. ಎಷ್ಟು ಅದ್ಭುತ ಭಕ್ತಿ ಮಾಡಿದ. ಹೊಟ್ಟಿ ಬಗೆದು ಕರುಳು ಕಿತ್ತು ತಂತಿ ಹೆಣಿದು ಹೇಳ್ರಲ್ಲ, ಹಿಂಗೆ ಯಾರ ಭಕ್ತಿ ಮಾಡ್ಯಾರೇನು? ಅಷ್ಟು ಶ್ರೇಷ್ಠ ಭಕ್ತಿವಂತ. ಸ್ವಲ್ಪ ತಪ್ಪಿ ನಡೆದಿದ್ದಕ್ಕೆ ಏನಾಯಿತು? ಮಾಡಿದ ಭಕ್ತಿ ಎಲ್ಲ ನಿರರ್ಥಕವಾಯಿತು, ವ್ಯರ್ಥ ಆಯಿತು. ಆಯುಷ್ಯವೇ ಅರ್ಧ ಆಯಿತು. ಎಲ್ಲವೂ ಯಾವ ಫಲ ಕೊಡಲಿಲ್ಲ, ಎಲ್ಲವೂ ನಿಷ್ಫಲ ಆಗಿ ಹೋದವು, ನಿಷ್ಪ್ರಯೋಜಕ ಆದವು. ಆ ದೃಷ್ಟಿಯಿಂದ ಅವ್ರು ಹೇಳ್ತಾರ, ನಾದ ಪ್ರಿಯ ಅಲ್ಲ. ಇನ್ನು ಕೆಲವರು ವೇದ ಪ್ರಿಯ ಅಂತ ತಿಳ್ಕೊಂಡಿದ್ರು. ಯಾರು? ಶಾಸ್ತ್ರಬದ್ಧವಾಗಿ, ಯಾರು ಉಚ್ಚ ಸ್ವರದಲ್ಲಿ, ಯಾರು ವೇದಗಳನ್ನು ಘೋಷ ಮಾಡ್ತಾರಲ್ಲ, ವೇದ ಮಂತ್ರಗಳನ್ನು ಪಠಣ ಮಾಡ್ತಾರಲ್ಲ, ಅಂಥವ್ರಿಗೆ ದೇವರು ಒಲಿತಾನಂತ ತಿಳ್ಕೊಂಡು ಬರ್ದಾರ ಪುರಾಣದೊಳಗೆ. ಅಂಥವ್ರಿಗೆ ಒಲಿತಾನ ದೇವರು ಅಂತ ಬಳಿಕ ಒಲಿಬೇಕಾಗಿತ್ತು, ಒಲಿಲಿಲ್ಲ. ಯಾರಿಗೆ? ಬ್ರಹ್ಮನಿಗೆ. ಬ್ರಹ್ಮನಿಗೆ ಎಲ್ಲ ವೇದಗಳು ಗೊತ್ತಿದ್ದುವು. ಎಲ್ಲ ವೇದದ ಸಾರವನ್ನು ಅರಿದು ಕುಡಿದಿದ್ದ ಯಾರು? ಬ್ರಹ್ಮ. ಅಂಥ ಬ್ರಹ್ಮನೊಳಗೆ ಏನಾಯಿತು? ನನ್ನಷ್ಟು ವೇದಗಳನ್ನು ಶಾಸ್ತ್ರಬದ್ಧವಾಗಿ ಹೇಳುವಂಥವರು, ತಿಳ್ಕೊಂಡವರು ಜಗತ್ತಿನೊಳಗೆ ಮತ್ತೊಬ್ಬರಿಲ್ಲನ್ನುವಂಥ ಅಹಂಭಾವ ತುಂಬಿತ್ತು. ಯಾರಲ್ಲಿ? ಬ್ರಹ್ಮನಲ್ಲಿ. ಆ ಅಹಂಭಾವಕ್ಕೆ ಆತನ ಬದುಕೇನಾಯಿತು? ಗುರಿಯಾಗಿ ಏನಾಯಿತು? ಶಿರಚ್ಛೇದನ ಆಯಿತು. ಯಾರ್ದು? ಬ್ರಹ್ಮಂದು. ಏನು ತಿಳ್ಕೊಂಡಿದ್ದ? ವೇದಗಳನ್ನು ಬಲ್ಲಿದ್ರಪ್ಪ ಅಂದ್ರೆ ಭಗವಂತನ ಒಲುಮೆ ಆಗುತ್ತಂತ ತಿಳ್ಕೊಂಡಿದ್ದ. ಆದ್ರೆ ಅಹಂಕಾರ ಮೂಡಿತು, ಬದುಕೇನಾಯಿತು? ನಾಶ ಆಗಿ ಹೋಯಿತು. ವೇದಕ್ಕೂ ದೇವರು ಒಲಿಲಿಲ್ಲ. ರಾವಣ ನಾದಕ್ಕೆ ಒಲಿತನಂತ ತಿಳ್ಕೊಂಡು ನಾದ ಶುರು ಮಾಡಿದ, ಅಲ್ಲಿ ಭಗವಂತ ಒಲಿಲಿಲ್ಲ. ಬ್ರಹ್ಮ ವೇದಕ್ಕೆ ಒಲಿತನಂತ ತಿಳ್ಕೊಂಡು ವೇದಗಳನ್ನು ಬಲ್ಲಿದ, ಆದರೂ ಸಹಿತ ಅಹಂಕಾರದಿಂದ ಬ್ರಹ್ಮನ ಶಿರಚ್ಛೇದನ ಆಯಿತು. ವೇದಕ್ಕೂ ದೇವರು ಒಲಿಲಿಲ್ಲ. ಅದಕ್ಕೆ ಮುಂದೆ ಹೇಳ್ತಾರವರು ಬಸವಣ್ಣನವರು, ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಮತ್ತು ಯಾವುದರ ಪ್ರಿಯ ಭಗವಂತ ಅಂತ ಕೇಳಿದ್ರೆ, ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯ ಕಾಣ. ಭಕ್ತಿಗೆ ಮಾತ್ರ ಒಲಿತನ ಹೊರತು ಇನ್ಯಾವುದಕ್ಕೂ ಒಲಿಯುವುದಿಲ್ಲ. ಆದ್ದರಿಂದ ಭಗವದ್ ಭಕ್ತರಾದವ್ರು ಏನು ಮಾಡಬೇಕು? ಅಂತರಂಗದೊಳಗೆ ಒಂದಿಷ್ಟು ನಿರ್ಮಲವಾಗಿರತಕ್ಕಂಥ, ನಿಷ್ಕಲ್ಮಶವಾಗಿರತಕ್ಕಂಥ ಭಕ್ತಿ ಭಾವವನ್ನು ಹೊಂದಬೇಕಾಗ್ತದೆ. ದ್ವೇಷ ಭಾವ ಹೊಂದಬಾರದು.
ಕಾಮ ಕ್ರೋಧಾದಿಗಳ ಭಾವವನ್ನು ಹೊಂದಬಾರದು. ಪವಿತ್ರವಾದ ಭಕ್ತಿ ತುಂಬಬೇಕಾಗ್ತದೆ ಹೃದಯದೊಳಗೆ. ಆದರೆ ಏನು ಮಾಡೋದು? ಭಕ್ತಿ ಮರ್ತೇವಿ ಮಾಡೋದನ್ನು, ಭಕ್ತಿಯ ಮಹತಿಯನ್ನು ಅರಿಯೋದು ಮರೆತೇವಿ, ಮಾಡೋದು ಮರೆತೀವಿ. ಏನೇನೋ ತುಂಬಿಕೊಂಡು ಕೂತೇವಿ ಹೃದಯದೊಳಗೆ. ಎಲ್ಲವೂ ಹೊಲಸು ಮಾಡಿಕೊಂಡು, ನೋಡುವ ಕಣ್ಣ ಹೊಲಸಾಗ್ಯವು, ಕೇಳುವ ಕಿವಿ ಹೊಲಸಾಗ್ಯವು, ಏನೇನೋ ಮುಟ್ಟಿ ಕೈಗಳು ಹೊಲಸಾಗ್ಯವು, ಹೋಗಬಾರದ ಜಾಗದೊಳಗೆ ಹೋಗಿ ನಡೆದು ಕಾಲು ಹೊಲಸಾಗ್ಯವು, ಮಾಡಬಾರದ ಅಲ್ಲ ಸಲ್ಲದ ವಿಚಾರಗಳನ್ನು ಮಾಡಿ ಮನಸ್ಸು ಹೊಲಸಾಗ್ಯದ. ಯಾವುದು ಶುದ್ಧ ಉಳ್ದದ ಹೇಳ್ರಿ ಜಗತ್ತಿನೊಳಗೆ? ಎಲ್ಲ ಶುದ್ಧದ. ಭಗವಂತ ಏನು ತಯಾರು ಮಾಡ್ಯಾನ, ನಿರ್ಮಾಣ ಮಾಡ್ಯಾನಲ್ಲ, ಅದೆಲ್ಲವೂ ಪರಿಶುದ್ಧದ. ಶುದ್ಧ ಇದ್ದಿದ್ದನ್ನು ನಾವು ಅಶುದ್ಧ ಮಾಡಿಲ್ಲೇನು? ದೇವರು ಚಲೋ ತೆಂಗ ಮಸ್ತಾಗಿ ಶಿಸ್ತಾಗಿ ಬೆಳೆದು ಒಂದಿಷ್ಟು ದ್ರಾಕ್ಷಿ ಹಣ್ಣು ತಿನ್ನಪ್ಪ ಅಂತ ತಯಾರು ಮಾಡಿದ. ನಾವೇನು ಮಾಡೀವಿ? ದ್ರಾಕ್ಷಿ ಹಣ್ಣು ತಿನ್ನೋದು ಬಿಟ್ಟೇವಿ, ಅದನ್ನು ಕೆಡಿಸಿ ಕುಡ್ಕೋತ ತಿರುಗಾಡಕತ್ತೀವಿ. ದೇವರು ಒಂದು ಮಾಡಿದ, ಮನುಷ್ಯ ಮತ್ತೊಂದು ಮಾಡಿದ. ದೇವರು ಸೃಷ್ಟಿನೂ ಕೆಡ್ಸಾಕತ್ಯಾನ, ತನ್ನ ಶರೀರನೂ ಕೆಡಿಸ್ಕೊಳ್ಳಾಕತ್ಯಾನ, ತನ್ನ ಅವಯವಗಳನ್ನು ಕೆಡಿಸ್ಕೊಳ್ಳಾಕತ್ಯಾನ. ಅದಕ್ಕೆ ಇಷ್ಟೆಲ್ಲ ಕೆಡಿಸ್ಕೊಂಡು ನಾವು ಹಗಲ ಇರುಳ ತನು ಮನ ಭಾವ ಸ್ವಚ್ಛಂದ ಇರಲಾರ್ದನ ಎಷ್ಟು ಭಗವಂತನನ್ನು ನೆನೆದ್ರೆ ಏನಾಗೋದದ? ಎಷ್ಟು ಲಿಂಗವನ್ನು ಪೂಜೆ ಮಾಡಿದ್ರೆ ಏನಾಗೋದದ? ಎಷ್ಟು ಹೊತ್ತು ಪೂಜೆ ಮಾಡ್ತೀವಿ ಅನ್ನುವಂಥದ್ದು ಮಹತ್ವದ್ದಲ್ಲ. ಬೆಳಗಿನ ಜಾವ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವ ಅಪಮೃತ್ಯು ಕರ್ಮಗಳು ಅಂತ ಹೇಳ್ಯಾರ. ಬೆಳಗಿನ ಜಾವ ಸುಪ್ರಭಾತ ಸಮಯದೊಳಗೆ ಎಷ್ಟು ತಾಸು ಪೂಜೆ ಮಾಡ್ತೀವಿ ಅನ್ನೋದು ಮಹತ್ವದ್ದಲ್ಲ, ಎಷ್ಟು ನಮ್ಮ ತನು ಮನ ಭಾವವನ್ನು ಪರಿಶುದ್ಧ ಇಟ್ಟುಕೊಂಡು ಮಾಡ್ತೀವಿ ಅನ್ನೋದು ಭಾಳ ಮಹತ್ವದ್ದು. ನಿಷ್ಕಲ್ಮಶವಾಗಿರತಕ್ಕಂಥ ಭಕ್ತಿಯನ್ನು ಇಟ್ಟುಕೊಂಡು ಮಾಡ್ತೀವಿ ಅನ್ನುವಂಥದ್ದು ಭಾಳ ಮಹತ್ವದ್ದು. ತಾಸು 2 ತಾಸು ಮಾಡ್ಯಾರಂತ ಭಗವಂತ ಒಲಿಯೋದಿಲ್ಲ. ಚಲೋ ಬಂಡಿ ತುಂಬ ಪತ್ರಿ ಹೂಗಳನ್ನು ತಂದು ಏರಿಸ್ತಾರಂತ ಲಿಂಗದೇವ ಒಲಿಯೋದಿಲ್ಲ. ಶಿಸ್ತಾಗಿ ನೈವೇದ್ಯ ಎಡಿ ಹಿಡಿತಾರಂತ ತಿಳ್ಕೊಂಡು ಒಲಿಯೋದಿಲ್ಲ. ನೀ ಎಡಿ ಹಿಡಿ ಬೇಕಾರ ಬಿಡು, ಹೂ ಏರಿಸು ಬೇಕಾರ ಬಿಡು. 1 ದಿವಸ ಲಿಂಗಪ್ಪ ಹೂ ತೊಗೊಂಡು ಬಂದು ಏರಿಸು ಅಂತ ಹೇಳ್ಯಾನೇನು? ಹೇಳಿಲ್ಲ. ಏರಿಸೋದು ಅದಕ್ಕೆ ನಮ್ಮ ಆನಂದಕ್ಕಾಗಿ, ಸಂತೋಷಕ್ಕಾಗಿ. ಅರಳಿದ ಹೂವು ನೋಡಿದ್ರೆ ಮನಸ್ಸು ಅರಳುತ್ತದ. ಅರಳಿದ ಹೂವು ನೋಡಿದ್ರೆ ಮನಸ್ಸು ಅರಳುತ್ತದ, ಮನಸ್ಸಿಗೆ ಒಂದಿಷ್ಟು ಹಿತ ಅನ್ನಿಸ್ತದ, ಸಂತೋಷ ಆಗ್ತದಂತ ತಿಳ್ಕೊಂಡು ಏರಿಸೋದೇ ವಿನಃ ಹೂವು ಏರಿಸಿ ಪೂಜೆ ಮಾಡಿದ್ರನ್ನ ಲಿಂಗಪ್ಪ ಒಲಿತಾನಂತ ಎಲ್ಲಿ ಇಲ್ಲ. ಹಾಗಾದ್ರೆ ಏನು ನೋಡಿ ಒಲಿತಾನ? ಹೂವು ಏರಿಸಿದ ಮಾತ್ರ ಒಲಿಯೋದಿಲ್ಲ, ಹೂವಿನಂಗ ನಿನ್ನ ಮನಸ್ಸು ಇತ್ತಂದ್ರೆ ಒಲಿತಾನ ಹೊರತು ಬರೀ ಹೂವು ಏರಿಸಿದ್ರೆ ಒಲಿಯೋದಿಲ್ಲ ಮನುಷ್ಯನೇ. 2 ಮಹಾರಾಜನ ಅರಮನೆಯೊಳಗೆ 2 ಹೂವು ಇಟ್ಟಿದ್ದ. ಯಾರು? ಮಹಾರಾಜ. ಮುಂದೆಲ್ಲ ಪಂಡಿತೋತ್ತಮರು ಬಂದರು. ಎಲ್ಲರೂ ನೀವೇನು ಕೂತಿರಲ್ಲ, ನಿಮ್ಮಂಗ ಎಲ್ಲರೂ ಪಂಡಿತರಿದ್ದರು. ನಿಮ್ಮಂಗ ಪಂಡಿತರು ಕೂತಿದ್ರು. ಮುಂದ್ಗಡೆ ಎಲ್ಲರೂ ಮಹಾರಾಜ ಕುರ್ಚಿ ಮೇಲೆ ಕೂತಿದ್ದ. ಈ ಕಡೆಗೆ ಒಂದು ಹೂವು, ಈ ಕಡೆಗೆ ಒಂದು ಹೂವು ಇಟ್ಟಿದ್ದ. ಅಂದ್ರೆ ಪಂಡಿತರು ಬರಲಾರ್ದಕ್ಕಿಂತ ಮೊದಲ ಒಂದು ನೈಜವಾದ ಹೂವು, ನಿಸರ್ಗದೊಳಗೆ ಏನು ಬೆಳೆದಿತ್ತಲ್ಲ, ಅರಳಿತ್ತಲ್ಲ ಅಂಥ ಹೂವು. ಇನ್ನೊಂದು ಅದರ ಪ್ರತಿರೂಪವೇ ಅನಿಸ್ಬೇಕು ಅಂಥದ್ದೊಂದು ಪ್ಲಾಸ್ಟಿಕ್ ಹೂವು. 2 ಹೂವು ಇಟ್ಟಿದ್ದ. 2 ಹೂವು ಇಟ್ಟ ಬಳಿಕ ಒಂದು ನಿಸರ್ಗದಲ್ಲಿ ಅರಳಿದ ಹೂವು, ಇನ್ನೊಂದು ಮನುಷ್ಯನ ಕೈಯೊಳಗೆ ಅರಳಿದ ಹೂವು. 2 ಇಟ್ಟು ಕುರ್ಚಿ ಹಾಕ್ಕೊಂಡು ಕೂತು ಸೇವಕರಿಗೆ ಹೇಳಿದ, ಎಲ್ಲ ಪಂಡಿತರನ್ನ ಒಳಗೆ ಕರೀರಿ ಅಂದ. ಎಲ್ಲರೂ ನಿಮ್ಮಂಗ ಬಂದು ಕೂತರು. ಪಂಡಿತರು ಕೂತರು. ಪ್ರಶ್ನೆ ಮಾಡಿದ ಮಹಾರಾಜ, ಇದರೊಳಗೆ ಪ್ಲಾಸ್ಟಿಕ್ ಹೂವು ಯಾವುದು, ನಿಸರ್ಗದೊಳಗೆ ಅರಳಿದ ನೈಜ ಹೂವು ಯಾವುದು ಅಂತ ಪ್ರಶ್ನೆ ಮಾಡಿದ.
ಎಲ್ಲರೂ ಕಣ್ಣು ತೆರೆದು ಕಣ್ಣಾಗ ಕಣ್ಣಿಟ್ಟು ನೋಡಕ್ಕೆ ಶುರು ಮಾಡಿದರು. ಏನು? ಹೂವು. ಮತ್ತು ಹೂವು ಹ್ಯಾಂಗಿದ್ವು ಅಂತ ಕೇಳಿದ್ರೆ, ನಿಸರ್ಗದೊಳಗೆ ಎಷ್ಟು ಚಲೋ ಅರಳಿತ್ತಲ್ಲ ಹೂವು, ಇದಕ್ಕಿಂತ ಚಲೋ ಅರಳಿತ್ತು ಮನುಷ್ಯನ ಕೈಯೊಳಗೆ ಪ್ಲಾಸ್ಟಿಕ್ ಹೂವು. ಆದ್ರೆ ಒಬ್ಬರಿಗೂ ಗುರುತಿಸಕ್ಕಾಗಲಿಲ್ಲ, ಯಾರೂ ಗುರುತು ಹಿಡಿಲಿಲ್ಲ. ಇದ ಪ್ಲಾಸ್ಟಿಕ್ ಹೂವು, ಇದ ನಿಜವಾದ ಹೂವು ಅಂತ ಒಬ್ಬರಿಗೂ ಗುರುತಿಸಲಿಕ್ಕೆ ಆಗಲಿಲ್ಲ. ಆವಾಗ ಒಬ್ಬ ಪಂಡಿತ, ಅನುಭಾವ ಪಂಡಿತ, ಕೆಲವರು ಪುಸ್ತಕದ ಪಂಡಿತರು ಬೇರೆ, ಜೀವನಾನುಭಾವಿ ಪಂಡಿತರು ಬೇರೆ. ಇವ ಏನಿದ್ನಲ್ಲ ಕೊನೆಯದವ, ಇವ ಜೀವನಾನುಭವಿ ಪಂಡಿತ. ಇವ ನೋಡಿ ಕೇಳಿ ಮುಟ್ಟಿ ಎಲ್ಲವುಗಳನ್ನು ತಿಳ್ಕೊಂಡಿದ್ದ. ಇವರೇನು ಗಪ್ಪಗಾರ ಕುಂತಿದ್ರಲ್ಲ, ಹೇಳಾಕ ಬರಲಾರ್ದಂಗೆ, ಮಹಾರಾಜನ ಪ್ರಶ್ನೆಗೆ ಉತ್ತರ ಹೇಳಾಕ ಬರಲಾರ್ದಂಗೆ ಕೂತಿದ್ರಲ್ಲ, ಇವರು ಪರಿ ಪುಸ್ತಕದ ಜ್ಞಾನಿಗಳಿದ್ದರು. ಇವ ಅನುಭವದ ಜ್ಞಾನಿ ಇದ್ದ. ಕೊನೆಗೆ ಇವನು ಸರದಿ ಬಂತು. ನೂರಾರು ಜನ ಪಂಡಿತರು, ಯಾರಿಗೂ ಹೇಳೋಕ್ಕಾಗಲಿಲ್ಲ. ಕೊನೆಗೆ ಒಬ್ಬ ಉಳಿದಿದ್ದ. ನೋಡಪ್ಪ, ನೀನು ಒಬ್ಬರ ಹೇಳು, ಪ್ರಯತ್ನ ಮಾಡು, ಇದರೊಳಗೆ ನೈಜ ಹೂವು ಯಾವುದು, ನಿಜವಾದ ಹೂವು ಯಾವುದು, ಪ್ಲಾಸ್ಟಿಕ್ ಹೂವು ಯಾವುದು ಅಂತ ಕೇಳಿದ ಮಹಾರಾಜ. ಅವ ವಿಚಾರ ಮಾಡ್ಕೋತ ಕೂತಿದ್ದ. ಅಷ್ಟೊತ್ತಿಗೆ ಹೊರಗಿನಿಂದ ಒಂದು ದುಂಬಿ ಬಂತು. ದುಂಬಿ ಬಂದು ಒಂದು ಹೂವಿನ ಮ್ಯಾಲ ಕೂತೀತು. ಅವಾಗ ಅವ ಅನುಭಾವಿ ಇದ್ನಲ್ಲ, ಅವ ವಿಚಾರ ಮಾಡಿದ, ದುಂಬಿ ಕೂತದ ಹೂವಿನ ಮ್ಯಾಗ ಅಂದ ಬಳಿಕ ದುಂಬಿ ಮನುಷ್ಯನಂಗೆ ದಡ್ಡಲ್ಲದು, ಶಾಣೆ ಇತ್ತು. ಅದಕ್ಕೆ ದುಂಬಿ ಎಷ್ಟು ಶಾಣೆ ಅಂದ್ರೆ, ಯಾವುದು ನಿಸರ್ಗದೊಳಗೆ ಅರಳಿರ್ತದ ಹೂವು ಅದ್ರ ಮೇಲೆ ಅಟ್ಟ ಕೂಡ್ತದ. ಯಾಕೆ? ಅದ್ರೊಳಗೆ ಮಕರಂದ ಇರ್ತದ, ಅದರೊಳಗೆ ಸುವಾಸ ಇರ್ತದ. ಆ ಸುವಾಸವನ್ನು ಅರಸಿಕೊಂಡು ಮಕರಂದವನ್ನು ಸವಿಬೇಕಂತ ಹೊರಗಿನಿಂದ ದುಂಬಿ ಬಂದು ಒಂದು ಹೂವಿನ ಮ್ಯಾಲ ಕೂತೀತು. ಇದನ್ನು ಗಮನಿಸಿದ ಯಾರು? ಪಂಡಿತ. ತತ್ಕ್ಷಣದೊಳಗೆ ಉತ್ತರ ಹೇಳಿದ, ಮಹಾರಾಜರೇ, ಇದೇ ಹೂವು ನಿಜವಾದ ಹೂವು, ಈ ಹೂವು ಪ್ಲಾಸ್ಟಿಕ್ ಹೂವು ಅಂದ. ಅವಾಗ ಎಲ್ಲರಿಗೆ ಪರಮಾಶ್ಚರ್ಯ. ಯಾಕೆ? ಇನ್ನುಳಿದ ಪಂಡಿತರಿದ್ರಲ್ಲ, ಹೇಳಕ್ಕೆ ಬರಲಾರ್ದವ್ರು, ಅವ್ರಿಗೆ ಆಶ್ಚರ್ಯ. ಆವಾಗ ಮಹಾರಾಜ ಅಂದ, ಇಷ್ಟೆಲ್ಲ ಜನಗಳು ಸರಿಯಾದ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಬರಲಿಲ್ಲ, ಮತ್ತು ನೀವೊಬ್ಬ ಹೇಳಿದೆಲ್ಲ ಇದ ನಿಜವಾದ ಹೂವು, ಇದ ಪ್ಲಾಸ್ಟಿಕ್ ಹೂವು ಅಂತ ನಿಖರವಾಗಿ ಹೇಳಿದೆಲ್ಲ, ಇದು ಹೆಂಗೆ ನಿನಗೆ ಸಾಧ್ಯ ಆಯಿತು ಅಂತ ಮಹಾರಾಜ ಕೇಳ್ತಾನ. ಆವಾಗ ಹೇಳ್ತಾನ, ಇದೇ ಹೂವು ನಿಜವಾದ ಹೂವು, ಇದೇ ನಿಸರ್ಗದ ಹೂವು, ಇದೇ ನೈಜ ಹೂವು ಅನ್ನೋದು ನನಗೆ ಹೆಂಗೆ ಗೊತ್ತಾಯಿತು ಅಂದ್ರೆ, ಈಗ ಒಂದು ಕಡೆ ಪ್ಲಾಸ್ಟಿಕ್ ಹೂವು ಇಟ್ಟಿರಿ, ಒಂದು ಕಡೆಗೆ ನಿಜವಾದ ಹೂವು ಇಟ್ಟಿರಿ. ಅದು ದುಂಬಿ ಏನು ಬಂತಲ್ಲ, ಮೊದಲ ಪ್ಲಾಸ್ಟಿಕ್ ಹೂವು ಸುತ್ತ ಹಾಕಿತ್ತದು, ಅದರೊಳಗೆ ಮಕರಂದನೂ ಇಲ್ಲ, ಸುವಾಸನೂ ಇಲ್ಲ. ಅದಕ್ಕೆ ಅದು ಏನು ಮಾಡಿತು? ಅದನ್ನು ಬಿಟ್ಟು ನಿಜವಾದ ಹೂವಿನ ಮ್ಯಾಲ ಕೂತೀತಲ್ಲ, ಅದಕ್ಕೆ ಇದು ಪ್ಲಾಸ್ಟಿಕ್ ಹೂವು, ದುಂಬಿ ಯಾವುದು ಕೂತದ ಅದ ನಿಜವಾದ ಹೂವು ಅಂತ ತಿಳ್ಕೊಂಡು ನನಗೆ ಅನಿಸ್ಯದ, ನನ್ನ ಬುದ್ಧಿಗೆ ನಿಲುಕ್ಯದ ಅಂತ ಪಂಡಿತ ಹೇಳಿದ. ಇದು ಗೊತ್ತಾಯ್ತಲ್ಲ ದುಂಬಿ ಹೂವಿನ ಕತೆ. ಹಂಗ ಯಾರಲ್ಲಿ ಭಕ್ತಿ ಅನ್ನುವಂಥ ಮಕರಂದ ತುಂಬಿರ್ತದ, ಅಲ್ಲಿ ದೇವ ಅನ್ನುವಂಥ ದುಂಬಿ ಬಂದು ವಾಸ ಆಗ್ತದ, ಕೂಡ್ತದ, ನೆಲೆಗೊಳ್ತದ. ಮತ್ತು ಭಕ್ತಿಯ ಮಕರಂದನ ಇಲ್ಲಂದ ಬಳಿಕ ಅಂಥವ್ರ ಹೃದಯ ಮನಸ್ಸು ಪ್ಲಾಸ್ಟಿಕ್ ಇದ್ದಂಗೆ. ಮತ್ತು ಪ್ಲಾಸ್ಟಿಕ್ ಹೂವು ಅರಳಿಸಿ, ಹೃದಯ ಕಮಲವನ್ನು ಪ್ಲಾಸ್ಟಿಕ್ಕಿನ ಹೂವಿನಂಗೆ ಅರಳಿಸಿ, ಎಷ್ಟು ಪೂಜೆ ಮಾಡಿ, ಎಷ್ಟು ತಪಸ್ಸು ಮಾಡಿ, ಎಷ್ಟು ಅಭಿಷೇಕ ಮಾಡಿ, ಎಷ್ಟು ನಾವು ಪರಿಶ್ರಮ ಪಟ್ಟರು ಸಹಿತ ಭಗವಂತ ನೀ ಬಾ ಅಂದ್ರೆ ಅವ ಹೆಂಗೆ ಬರಕ್ಕೆ ಹೋಗ್ತಾನ? ಯಾಕೆ? ಅವ ಅಂತಾನ,
ನಿನ್ನೊಳಗೆ ಭಕ್ತಿಯ ಸುವಾಸನ ಇಲ್ಲ, ಭಕ್ತಿಯ ಮಕರಂದನ ಇಲ್ಲ. ನನಗೆ ಬೇಕಾಗಿರೋದು ಭಕ್ತಿಯ ಮಕರಂದ. ದುಂಬಿಗೆ ಬೇಕಾಗಿರೋದೇನು? ಹೂವಿನ ಮಕರಂದ, ಹೂವಿನ ಸುವಾಸ. ಹಂಗೆ ದೇವ ಅನ್ನುವಂಥ ದುಂಬಿಗೆ ಏನು ಬೇಕು? ಭಕ್ತ ಅನ್ನುವಂಥ ಈ ಹೃದಯ ಕಮಲದೊಳಗೆ ಒಂದಿಷ್ಟು ಭಕ್ತಿ ಅನ್ನುವಂಥ ಮಕರಂದ ಇತ್ತು ಅಂದ್ರೆ ಭಗವಂತ ಸಹಿತ ನಾವಿದ್ದಲ್ಲೇನ ನಮ್ಮ ಹೃದಯ ಕಮಲದೊಳಗನ ಬಂದು ನೆಲೆಗೊಳ್ತಾನ. ಅದಕ್ಕೆ ದೇವನಿಗೆ ಬೇಕಾಗಿರೋದು ಭಕ್ತಿ. ಭಕ್ತಿ